ಬೇರೆ ಪ್ರಶ್ನೆ ಕೇಳಿ. ಈಗ ಅಲ್ಲ, ನೀವು ಫಸ್ಟ್ ಪ್ರಶ್ನೆ ಕೇಳಿ ಉತ್ತರ ನಾನು ಇಲ್ಲ, ಅದು ಕೇಳಿಸೋದು. ಈಗ ಈ 2 ವರ್ಷ ಕಳೀತಾ ಇದೆ ನಮ್ಮ ಸರ್ಕಾರ, ಒಂದು ಚಿಂತನೆ ನಡೀತಾ ಇದೆ. ಒಂದು ಚಿಂತೆ ನಡೀತಾ ಇದೆ. ಏನಂತ ಹೇಳಿದ್ರೆ, ಈ 2 ವರ್ಷ ಆದಮೇಲೆ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆ ತಯಾರಿಗೆ ಅವ್ರನ್ನ ಬಳಕೆ ಮಾಡಬೇಕಂತ ಒಂದು ಚಿಂತನೆ ಹೈಕಮಾಂಡಲ್ಲೂ ಮತ್ತು ಈ ನಡೀತಾ ಇದೆ. ಅದರಿಂದ ಈ ನವೆಂಬರ್ 2 ವರ್ಷ ಆದರೆ, ಈ 20ಕ್ಕೆ 2 ವರ್ಷ ಆದರೆ, ಅದಾದಮೇಲೆ ಕೆಲವು ಮಂತ್ರಿಗಳನ್ನ ಮಾಡಿಬಿಟ್ಟು ಹೊಸಬರನ್ನ ಮಂತ್ರಿ ಮಾಡ್ತಾ ಚಿಂತೆ ನಡೀತಾ ಇದೆ. ಅಂತಿಮವಾಗಿ ಮುಖ್ಯಮಂತ್ರಿ ಮತ್ತು AICC ತೀರ್ಮಾನ ಮಾಡೋದು. ಆ ಲಿಸ್ಟಲ್ಲಿ ನೀವು ಇದ್ದೀರಾ? ಕಾಲಗರ್ಭದಲ್ಲಿ ಏನೇನು ಅಡಗಿತ್ತು ಯಾರು ಅಂದರೆ ಇದೇ ಒಂದು ಹೋಪ್ ಇದೆ. ಹೋಪನ್ನ 2023ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಸುಮಾರು 3 ವರ್ಷ ದುಡಿದಿದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಅಧ್ಯಕ್ಷರು, ನಾನು ಕಾರ್ಯಾಧ್ಯಕ್ಷ. 23 ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 4 ವರ್ಕಿಂಗ್ ಪ್ರೆಸಿಡೆಂಟ್ನ ಮಂತ್ರಿಗಳು ಮಾಡಬೇಕಂತ ಚರ್ಚೆ ನಡೀತಾ ಇದೆ. ಆದರೆ 3 ಜನ ಮಾತ್ರ ಮಾಡೋದು ನನ್ನನ್ನು ಬಿಟ್ಬಿಡಿ. ಅದು ಯಾರು ಬಿಟ್ಟು ಅಂತ ಇವತ್ತು ನನಗೆ ಗೊತ್ತಿಲ್ಲ. ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಜನರಲ್ ಅಡ್ಮಿನಿಸ್ಟ್ರೇಷನ್ ಆರ್ಗನೈಸೇಷನ್ ಇದ್ದೇನೆ. 3 ವರ್ಷ ಪ್ರಾಮಾಣಿಕವಾಗಿ ನಾವು ಸರ್ಕಾರಿ ಹೋರಾಟ ಮಾಡಿದ್ದೀವಿ. ಅದು ಅವಕಾಶ ಸಿಗಲಿಲ್ಲ. ಅದೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಸಂಪುಟ ಅಪೋಸಿಷನ್ಗೆ ನನಗೆ ಸಚಿವಾದಂಥ ಅವಕಾಶ ಸಿಗ್ಬೋದು ಅಂತ ವಿಶ್ವಾಸ ವ್ಯಕ್ತಪಡ್ತೇನೆ. 44 ವರ್ಷ ಪಕ್ಷಕ್ಕಾಗಿ ದುಡ್ಡಿದ್ದೀನಿ. ಈ ಸರ್ಕಾರ ಅಧಿಕಾರದ ಬರುವ ಹಿನ್ನೆಲೆಯಲ್ಲಿ ನಮ್ಮಂಥವ್ರ ಪಾತ್ರ ಕೂಡ ಇದೆ. ಅದರಿಂದ ವರಿಷ್ಠರು ಈ ಸಲ ಹಾಗೂ ಮುಖ್ಯಮಂತ್ರಿಗಳು ಈ ಸಲ ಅವಕಾಶ ಮಾಡಿಕೊಡ್ತೇವೆ ಅಂತ ವಿಶ್ವಾಸವನ್ನು ಕೇಂದ್ರಕ್ಕೆ ಮನವರಿಕೆ ಮಾಡಿಕೊಡ್ತೀವಿ. ಏನು ಮಾಡಬೇಕಂತ ಕೇಂದ್ರಕ್ಕೆ ನಮ್ಮ AICC ಎಲ್ಲ ಗೊತ್ತಿದೆ. ಅದರಿಂದ ಅದೇನು ಹಾಕೋತಾ ಅಲ್ಲ, ನಮ್ಮ ಏನು ಕೆಲಸ ಮಾಡಿದ್ದೀವಿ ಅದಕ್ಕೆ ಪ್ರಾಮುಖ್ಯತೆ ಸಿಗಬೇಕು. ಕ್ಯಾಬಿನೆಟ್ ಬರುವಾಗ ಆಗ್ಬೋದು ಅಂತ ವಿಶ್ವಾಸ ಇದೆ. ಮುಖಂಡಗಳ ಮೇಲೆ ನಂಬಿಕೆ. ಎಸ್ ಸರ್.